ಥರ ಊಟ ಹಾಕೋದಾದ್ರೆ ನನಗೆ ಬೇಡವೇ ಬೇಡ ಅಂತ ಪ್ರೊಡಕ್ಷನ್ ಮ್ಯಾನೇಜರ್ ಮೇಲೆ ಅಣ್ಣವರು ಕೂಗಾಡಿದ್ರಂತೆ. ಯಾಕೆ, ಯಾವ ಸಂದರ್ಭದಲ್ಲಿ ರೇಗಾಡಿದ್ರು, ಏನು ಇದರ ವಿಚಾರ ಬನ್ನಿ ನೋಡೋಣ. ಅಂದು ಅಲ್ಲಿ ನಡೆದದ್ದು ಕಂಡು ಇಡೀ ಸಿನಿಮಾ ರಂಗವೇ ಬೆಚ್ಚಿ ಬಿದ್ದಿತ್ತು. ಅದು 70ರ ದಶಕ. ಬಿಸಿಲ ನಾಡಿನಲ್ಲಿ ಗಂಧದ ಗುಡಿ ಚಿತ್ರದ ಭರ್ಜರಿ ಶೂಟಿಂಗ್ ನಡೀತಾ ಇತ್ತು. ದಟ್ಟವಾದ ಕಾಡು, ಸುಡುವ ಬಿಸಿಲು, ನೂರಾರು ಜನ ಲೈಟ್ಸ್ ಬಾಯ್ಸ್, ಸೆಟ್ ಹುಡುಗರು ಬೆವರು ಸುರಿಸಿ ಕೆಲಸ ಮಾಡ್ತಾ ಇದ್ರು. ಮಧ್ಯಾಹ್ನ 1:30ರ ಸಮಯ. ಹೊಟ್ಟೆ ತಾಳ ಹಾಕ್ತಾ ಇತ್ತು. ಬ್ರೇಕ್ ಎಂದು ನಿರ್ದೇಶಕರು ಹೇಳಿದ್ದೇ ತಡ. ಹಸಿದ ಕಾರ್ಮಿಕರೆಲ್ಲರೂ ಊಟದ ಸಾಲಿಗೆ ಓಡಿದ್ರು. ಅತ್ತ ಕಡೆ ಪ್ರೊಡಕ್ಷನ್ ಮ್ಯಾನೇಜರ್ ಒಬ್ರು ಅತಿ ಉತ್ಸಾಹದಿಂದ ಒಂದು ದೊಡ್ಡ ಬೆಳ್ಳಿ ತಟ್ಟೆಯಂತ ಪಾತ್ರೆಯಲ್ಲಿ ಬಗೆ ಬಗೆಯ ಭಕ್ಷ್ಯಗಳನ್ನ ಡಾಕ್ಟರ್ ರಾಜ್ಕುಮಾರ್ ಅವರು ವಿಶ್ರಾಂತಿ ಪಡಿತಾ ಇದ್ದ ಟೆಂಟ್ ಕಡೆಗೆ ಓಡಿದ್ರು. ಅಣ್ಣವ್ರಿಗೆ ರಾಜ್ಯಾತಿಥ್ಯ ಕೊಡಬೇಕು ಎಂಬುದು ಆ ಮ್ಯಾನೇಜರ್ ಆಸೆ ಆಗಿತ್ತು. ರಾಜ್ಕುಮಾರ್ ಟೆಂಟ್ ಒಳಗೆ ಕೂತಿದ್ರು. ಆಗ ಮ್ಯಾನೇಜರ್ ನಗ್ತಾ, ಅಣ್ಣವ್ರೆ, ನಿಮ್ಗೋಸ್ಕರ ಸ್ಪೆಷಲ್ ಊಟ ಪಕ್ಕದ ಟೌನಿಂದ ನಿಮ್ಗಂತಾನೆ ಮಾಡಿಸ್ಕೊಂಡು ಬಂದಿದ್ದೀನಿ ಅಂತ ಟೇಬಲ್ ಮೇಲೆ ಇಟ್ರು. ಘಮ ಘಮಿಸುವ ಆ ಊಟ ನೋಡಿ ಯಾರಿಗಾದ್ರೂ ಬಾಯಲ್ಲಿ ನೀರೂರ್ತಾ ಇತ್ತು. ರಾಜ್ಕುಮಾರ್ ಒಮ್ಮೆ ಆ ಊಟವನ್ನ ನೋಡಿದ್ರು. ನಂತರ ಟೆಂಟ್ ಪರದೆಯನ್ನ ಸರಿಸಿ ದೂರದಲ್ಲಿ ಬಿಸಿಲಿನಲ್ಲಿ ಸಾಲಾಗಿ ನಿಂತು ಅಲ್ಯೂಮಿನಿಯಂ ತಟ್ಟೆಯಲ್ಲಿ ಅನ್ನ ಸಾಂಬಾರ್ ತಿಂತಾ ಇದ್ದ ಲೈಟ್ ಬಾಯ್ಸ್ ಕಡೆ ನೋಡಿದ್ರು. ಕ್ಷಣಾರ್ಧದಲ್ಲಿ ಅಲ್ಲೊಂದು ಪ್ರಳಯವೇ ನಡೆದೋಯ್ತು. ಎದ್ದಕ್ಕಿದ್ದಂತೆಯೇ ರಾಜ್ಕುಮಾರ್ ಅವರ ಮುಖ ಕೆಂಪಾಯಿತು. ಟೇಬಲ್ ಮೇಲಿದ್ದ ಆ ಸ್ಪೆಷಲ್ ಊಟದ ತಟ್ಟೆಯನ್ನ ಪಕ್ಕಕ್ಕೆ ತಳ್ಳಿ ಗುಡುಗುವ ಧ್ವನಿಯಲ್ಲಿ ಕೂಗಿದ್ರು, ಮ್ಯಾನೇಜರ್, ಏನಿದು? ಮ್ಯಾನೇಜರ್ ಗಡಗಡ ನಡುಕ್ತಾ, ಸರ್, ಅದು ನಿಮ್ಗೋಸ್ಕರ ಸ್ಪೆಷಲ್ ಆಗಿ ಅಂತ ತೊದಲಿದ್ರು. ಆಗ ಅಣ್ಣವರು ಆಡಿದ ಮಾತುಗಳು ಅಲ್ಲಿ ನೆರೆದಿದ್ದ ಪ್ರತಿಯೊಬ್ಬರ ಎದೆಯಲ್ಲೂ ನಾಟುವಂತಿತ್ತು. ನಾನೇನು ಆಕಾಶದಿಂದ ಇಳಿದು ಬಂದಿದ್ದೀನಾ ಅಥವಾ ನಾನೇನ್ ಮಹಾರಾಜನ? ಬೆಳಗ್ಗೆಯಿಂದ ಬಿಸಿಲಲ್ಲಿ ಬೆರು ಸುರಿಸಿ ಮೈ ಮುರಿದು ದುಡಿತಾ ಇರೋದು ಆ ಹುಡುಗರು. ಅವ್ರಿಗೆ ಬರೀ ರಸಂ ಅನ್ನನ? ಫ್ಯಾನ್ ಕೆಳಗೆ ಕೂರೋ ನಮ್ಗೆ ತುಪ್ಪದೂಟನ? ನಮ್ಗೆ 2 ಹೊಟ್ಟೆ ಇದೆಯಾ ಮ್ಯಾನೇಜರೇ? ನಾಚಿಕೆ ಆಗಲ್ವಾ ನಿಮ್ಗೆ? ಸೆಟ್ನಲ್ಲಿದ್ದ ನೂರಾರು ಜನರು ಉಸಿರು ಬಿಗಿ ಹಿಡಿದು ನೋಡ್ತಾ ಇದ್ರು. ಶಾಂತ ಮೂರ್ತಿ ಅಂತಿರ್ತಾ ಇದ್ದ ಅಣ್ಣವರು ಅಂದು ರೌದ್ರಾವತಾರ ತಾಳಿದ್ರು. ರಾಜ್ಕುಮಾರ್ ಅಷ್ಟಕ್ಕೆ ಸುಮ್ಮನಾಗಲಿಲ್ಲ. ಈಗಲೇ ಈ ಊಟವನ್ನ ಎತ್ತಾಕಿ, ಆ ಹುಡುಗರಿಗೆ ಏನ್ ಅಡುಗೆ ಮಾಡಿದ್ದೀರೋ ಅದೇ ಅನ್ನ ಸಾಂಬಾರ್ ನನ್ಗೂ ತನ್ನಿ. ನನ್ನ ಮನೆಯವರು ಕಷ್ಟದ ಊಟ ಮಾಡ್ತಾ ಇದ್ರೆ ನಾನಿಲ್ಲಿ ರಾಜಭೋಗ ಮಾಡೋಕೆ ಬಂದಿಲ್ಲ. ಇನ್ಮುಂದೆ ಈ ಸೆಟ್ನಲ್ಲಿ ಪ್ರತಿಯೊಬ್ಬರಿಗೂ ಒಂದೇ ಊಟ ಇರಬೇಕು, ಇಲ್ಲ ಅಂದ್ರೆ ನಾನು ಊಟವನ್ನ ಮುಟ್ಟೋದಿಲ್ಲ ಅಂತ ಖಡಕ್ ಎಚ್ಚರಿಕೆ ಕೊಟ್ರು. ಮರು ಮಾತನಾಡದ ಮ್ಯಾನೇಜರ್ ಆ ಲೈಟ್ ಬಾಯ್ಸ್ ತಿಂತಾ ಇದ್ದ ಅದೇ ಸಾಮಾನ್ಯ ಊಟವನ್ನೇ ತಂದು ಕೊಟ್ರು. ರಾಜ್ಕುಮಾರ್ ಅದನ್ನ ತೃಪ್ತಿಯಿಂದ ಪ್ರೀತಿಯಿಂದ ಊಟ ಮಾಡಿದ್ರು. ಅಂದು ಅಣ್ಣವರು ಹಾಕಿಕೊಟ್ಟ ಆ ಸಮಾನತೆಯ ಪಂಕ್ತಿ ಇಂದಿಗೂ ಅವರ ಬ್ಯಾನರ್ನಲ್ಲಿ ಚಾಚು ತಪ್ಪದೆ ಪಾಲನೆ ಆಗ್ತಾ ಇದೆ. ಹೀರೋಗೊಂದು ನ್ಯಾಯ, ಲೈಟ್ ಬಾಯ್ಗೊಂದು ನ್ಯಾಯ ಅನ್ನೋದು ಅಣ್ಣವರ ಡಿಕ್ಷನರಿಯಲ್ಲೇ ಇರಲಿಲ್ಲ. ಅದಕ್ಕೆ ಹೇಳೋದು, ಇಂಥವರು ನಟರಲ್ಲ, ದೇವತಾ ಮನುಷ್ಯ ಅಂತ.